ರಿತಿಕ್ ರೋಷನ್ ಮೃಣಾಲ್ ಠಾಕೂರ್ ಮಾಡಿರುವಂಥ ಸೂಪರ್ 30 ಮೂವಿನ ಎಷ್ಟು ಜನ ನೋಡಿದ್ರ? ಈ ಸೂಪರ್ 30 ಮೂವಿ ಬಿಹಾರಲ್ಲಿ ನಡೆದಿರುವಂಥ ಒಬ್ಬ ಎಜುಕೇಟರ್ ಅವರ ಒಂದು ಲೈಫಲ್ಲಿ ನಡೆದಿರುವಂಥ ಕತೆ ಆಧಾರವಾಗಿಟ್ಕೊಂಡು ಮಾಡಿರುವಂಥ ಫಿಲ್ಮು. ಅದರಲ್ಲಿ ನೈಜ ಘಟನೆಗಳನ್ನ ಆಧಾರವಾಗಿಟ್ಕೊಂಡು ಮಾಡಿರುವಂಥ ಫಿಲ್ಮು. ಈ ವಿಷಯನ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ಖಾನ್ ಸರ್ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಒಬ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ತುಂಬ ಕೈಂಡಾಗಿ ಮೆಸೇಜ್ ಹಾಕಿದ್ರು. ಐ ಫೆಲ್ಟ್ ಇಟ್ಸ್ ವೆರಿ ಕೈಂಡ್, ಸೊ ಐ ಹ್ಯಾವ್ ಟು ಡೂ ದಿಸ್ ಅಂತ ಹೇಳ್ಬಿಟ್ಟು ಈ ಟಾಪಿಕ್ನ ತೊಗೊಂಡಿದ್ದೀನಿ. ಒಂದು ಡಿಸ್ಪ್ಯೂಟ್ ಅಂದರೆ ಒಂದು ಸಣ್ಣ ಜಗಳ ಇವಾಗ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ಒಬ್ಬರ ಕೊಲೆ ಆಗಿದೆ ಅನ್ನುವಂಥ ಒಂದು ಆರೋಪದ ಮೇಲೆ ಹೋಗಿದೆ, ಅಂಡ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅನ್ನುವಂಥ ಒಂದು ಆರೋಪದ ಮೇಲೆ ಹೋಗಿದೆ, ಅಂಡ್ ಇಂಟರ್ನ್ಯಾಷನಲಿ ಇವ್ರಿಗೆ ಕನೆಕ್ಷನ್ ಇದೆ, ಈಸ್ ವೆರಿ ಡೇಂಜರ್ ಅನ್ನುವಂಥ ಒಂದು ಲೆವೆಲ್ಗೆ ಹೋಗಿದೆ. ಇಷ್ಟು ದಿನದವರೆಗೂ ಖಾನ್ ಸರ್ ಅಂತ ಮಾತ್ರ ಗೊತ್ತಿತ್ತು ಎಷ್ಟೋ ಜನಗಳಿಗೆ. ಎಷ್ಟೋ ಸ್ಟೇಜ್ಗಳಲ್ಲಿ ನಿಮ್ಮ ಹೆಸರೇನು ಅಂತ ತುಂಬ ಜನ ಕೇಳಿದ್ರು, ಆ ವ್ಯಕ್ತಿನ ಖಾನ್ ಸರ್ ಅಂತ ಹೇಳಿದ್ರು ಆ ವ್ಯಕ್ತಿ. ಆದರೆ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಅವರ ಹೆಸರು ಫೈಜಲ್ ಖಾನ್ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನನಗೂ ಕೂಡ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಏನಕ್ಕೆ ಈ ಒಂದು ಆ್ಯಂಗಲ್ನ ಕೊಡ್ತಾ ಇದ್ದಾರೆ, ಯಾಕೆ ಈ ರಿಲಿಜನ್ ಆ್ಯಂಗಲ್ನ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್ ಪಾರ್ಟ್. ಐ ವಾಂಟ್ ಟು ಡಿಸ್ಕಸ್ ಏನು ನಡೀತು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಇವಾಗ ಖಾನ್ ಸರ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಯಾಕೆ, ಆ್ಯಂಡ್ ಅವ್ರನ್ನ ಬಿಟ್ಟಿದ್ದಾರಾ ಇಲ್ವಾ, ಏನು ನಡೀತಿದೆ ಬಿಹಾರಲ್ಲಿ, ಏನು ನಡೀತು ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ಖಾನ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಇಶ್ಯೂ. ಏನಾಗುತ್ತೆ, ಜೂನ್ 2ನೇ ತಾರೀಕು ಸಂಜೆ ಅಥವಾ ರಾತ್ರಿ ಆ ಟೈಮಲ್ಲಿ ಸುಮಾರು 15ರಿಂದ 20 ಜನ ಕೋಲು ದೊಣ್ಣೆ ಅದು ಇದು ಕಲ್ಲು ಗಿಲ್ಲು ಇದನ್ನೆಲ್ಲ ಇಟ್ಕೊಂಡು ಒಂದು ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ತಾರೆ. ಆ ಒಂದು ಇನ್ಸ್ಟಿಟ್ಯೂಟೇ ಖಾನ್ ಸರ್ಗೆ ಬಿಲಾಂಗ್ ಆದಂಥ ಒಂದು ಇನ್ಸ್ಟಿಟ್ಯೂಟ್, ಅವರ ಒಂದು ಇನ್ಸ್ಟಿಟ್ಯೂಟ್. ಅಲ್ಲಿ ಹೋಗ್ಬಿಟ್ಟು ಇವ್ರು ಏನು ಮಾಡ್ತಾರೆ, ವ್ಯಾಂಡಲೈಸ್ ಮಾಡ್ತಾರೆ. ಅಂದರೆ ಏನು, ಪೋಸ್ಟರ್ಗಳನ್ನ ಕಿತ್ತಾಕೋದು, ಕಲ್ ತಗೊಂಡು ಹೊಡಿಯೋದು, ಅದು ಇದು ಮಾಡೋದು, ಸ್ವಲ್ಪ ಜಗಳನ ದೊಡ್ಡದಾಗೆ ಮಾಡ್ತಾರೆ. ಅಲ್ಲಿ ಏನು ನಡೆಯುತ್ತೆ, ಜಗಳ ನಡೆದಾಗ ಖಾನ್ ಸರ್ ಅಥವಾ ಖಾನ್ ಅಕಾಡೆಮಿ ಮುಂದೆ ಇಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ, ಸೆಕ್ಯೂರಿಟಿ ಗಾರ್ಡ್ ಕೈಲಿ ಪಿಸ್ತೂಲ್ ಅಥವಾ ಬಂದೂಕ್ ಇರುತ್ತೆ, ಪಿಸ್ತೂಲ್ ಅಲ್ಲ ಬಂದೂಕ್ ಇರುತ್ತೆ. ಆ ಬಂದೂಕ್ನ ಏನ್ ಮಾಡ್ತಾರೆ, ಗಾಳಿಲಿ ಗುಂಡನ್ನ ಆರಿಸ್ತಾರೆ. ಯಾಕಂದ್ರೆ ಅದು ಜಗಳ ತುಂಬಾ ದೊಡ್ಡದಾಗ ಆಗ್ತಾ ಇರುತ್ತೆ, ಅದನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಅನ್ನೋ ಒಂದು ಕಾರಣ ಕೊಟ್ಟು ಅವರು ಆರಿಸಿರ್ತಾರೆ. ಅದು ಆರಿಸಿದ ನಂತರ ಪೊಲೀಸ್ನವರು ಆ ಪ್ಲೇಸಿಗೆ ಬರ್ತಾರೆ. ಬಂದ ನಂತರ ಆ ಇಬ್ರು ಗಾರ್ಡ್ನ, ಆ 15ರಿಂದ 20 ಜನ ಯಾರ್ಯಾರು ವ್ಯಾಂಡಲೈಸ್ ಮಾಡಿದ್ರು ಅವ್ರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಆ ಗಾರ್ಡ್ಗಳದ್ದು ಒಂದು ಸ್ಟೇಟ್ಮೆಂಟ್ ನ ತಗೋತಾರೆ. ನೀವು ಗಾಳಿಲಿ ಗುಂಡು ಆರಿಸೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು, ಯಾಕೆ ಮಾಡಿದ್ರಿ ಈ ತರ ಅಂತ ಕೇಳಿದಾಗ, ನಮಗೆ ಪರ್ಮಿಷನ್ ಕೊಟ್ಟಿದ್ದು, ನಮಗೆ ಹೇಳಿದ್ದು ಖಾನ್ ಸರ್ ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕೆ ಇವ್ರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ಇವ್ರ ಮೇಲೆ ಒಂದು FIR ನ ಹಾಕ್ತಾರೆ. ಅಂದ್ರೆ ಈ ವೆಪನ್ ಅಥವಾ ಆರ್ಮ್ಸ್ ಈ ಆಕ್ಟ್ ಇವ್ರ ಮೇಲೆ ಒಂದು FIR ನ ರಿಜಿಸ್ಟರ್ ಮಾಡ್ತಾರೆ. ಈ FIR ನ ರಿಜಿಸ್ಟರ್ ಮಾಡಿದ್ಮೇಲೆ ಈಗ ನಿಮ್ ಕೇಳ್ಬೋದು, ಏನಕ್ಕೆ ಅಷ್ಟೊಂದು ಜನ 15 ಜನ ಬಂದಿದ್ರು ಇಲ್ಲಿಗೆ, ಯಾರು ಇವರು 15 ಜನ ಅಂತ ಹೇಳ್ಬಿಟ್ಟು. ಸೊ ಬಿಹಾರ್ ಮತ್ತೆ UP ನಲ್ಲಿ ನೀವುಗಳು ನೋಡಿರ್ಬೋದು, ಕೇಳಿರ್ಬೋದು, ತುಂಬಾ ಜನ ಅಂದ್ರೆ ಲೈಕ್ ಎಕ್ಸ್ಟ್ರೀಮ್ ನೆಕ್ಸ್ಟ್ ಲೆವೆಲ್ಗೆ ಗವರ್ನಮೆಂಟ್ ಜಾಬ್ ಅಂದ್ರೆ ಅಷ್ಟು ಹುಚ್ಚು ಜನಗಳಿಗೆ, ಅಷ್ಟು ಹುಚ್ಚು. ಈವನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮೋಸ್ಟ್ ಫೀಲ್ಡ್ ಅಂಡ್ IAS IPS ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮೋಸ್ಟ್ ಫೀಲ್ಡ್ ಕ್ಯಾಂಡಿಡೇಟ್ಸ್ ಯಾವ ಒಂದು ಸ್ಟೇಟ್ ಇಂದ ಬಂದಿದ್ದಾರೆ ಅಂತ ಚೆಕ್ ಮಾಡಿ ನೋಡಿದ್ರೆ ಅದು ಬಿಹಾರಿಂದ. ಅವ್ರೇನಾದ್ರು 12th ಇರ್ತಾರೆ ನೋಡಿ, 12th ಮಾಡೋದಕ್ಕೂ ಮುಂಚೆನೆ, ಇನ್ಫ್ಯಾಕ್ಟ್ ನಾನು ಕೇಳಿರೋ ನ್ಯೂಸ್ ಪ್ರಕಾರ 8th ಇಂದನೇ ಅವ್ರಿಗೆ ಆಲ್ರೆಡಿ ಕೋಚಿಂಗ್ ಕಳಿಸ್ತಾ ಇರ್ತಾರಂತೆ, ಈವ್ನಿಂಗ್ ಟ್ಯೂಷನ್ ಅಥವಾ ಕೋಚಿಂಗ್ ಕಳಿಸ್ತಾ ಇರ್ತಾರಂತೆ. ಆ ಕೋಚಿಂಗ್ ಕಳಿಸೋದಕ್ಕೂ ಮುಂಚೆ ಸ್ಟೂಡೆಂಟ್ಸ್ಗಳು ಯಾವ ಒಂದು ಕೋಚಿಂಗ್ ಹೋಗ್ಬೇಕು ಹೋಗ್ಬಾರ್ದು ಅಂತ ಯಾವ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಒಂದು ಡೇಟಾ ಬೇಕಲ್ವಾ, ಆ ಡೇಟಾ ಇವರಿಗೆ ವಿಸಿಬಲ್ ಇರುತ್ತೆ. ಯಾವ ರೀತಿ ವಿಸಿಬಲ್ ಇರುತ್ತೆ ಅಂದ್ರೆ, ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಮುಂದೆ ಕ್ಯಾಂಡಿಡೇಟ್ಸ್ಗಳದ್ದು, ಯಾರ್ಯಾರು ವಿದ್ಯಾರ್ಥಿಗಳು ಹೋಗಿರ್ತಾರಲ್ಲ ಆ ಒಂದು ಇನ್ಸ್ಟಿಟ್ಯೂಟ್ಗೆ, ಅವ್ರುಗಳು ಮಾಡಿರುವಂತ ಅಚೀವ್ಮೆಂಟ್ಸ್ ಗಳಾಗಿರ್ಬೋದು, ಅವ್ರಿಗೆ ಸಿಕ್ಕಿರುವಂತ ಗವರ್ನಮೆಂಟ್ ಜಾಬ್ ಇರ್ಬೋದು, ಯಾವ್ದಾದ್ರು ಒಂದು ಗವರ್ನಮೆಂಟ್ ಕಾಲ್ಫಾರ್ಮ್ ಆದ್ರೆ ಈ ಒಂದು ಗವರ್ನಮೆಂಟ್ ಎಕ್ಸಾಮ್ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿರುವಂತ ಇಷ್ಟು ಸ್ಟೂಡೆಂಟ್ಗಳು ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ಈ ಪೋಸ್ಟರ್ ಮುಖಾಂತರ ಹಾಕ್ತಾರೆ ನೋಡಿ. ಅದೇ ರೀತಿ ಆ ಒಂದು ಏರಿಯಾಗೆ ಹೋದ್ರೆ ಫುಲ್ ಇನ್ಸ್ಟಿಟ್ಯೂಷನ್ಸ್ಗಳೇ ಇದಾವಂತೆ, ಆ ಏರಿಯಾದಲ್ಲಿ ಎಲ್ಲ ಬರೀ ಅದೇ ಪೋಸ್ಟರ್ಗಳು. ಸೊ ಅಲ್ಲೇನಾಗುತ್ತೆ, ಬಿಹಾರಲ್ಲಿ ನಡೆದಂತ ಒಂದು ಪೊಲೀಸ್ ಎಕ್ಸಾಮ್ ಅಲ್ಲಿ ಈ ಖಾನ್ ಅಕಾಡೆಮಿ, ಅವರ ಅಕಾಡೆಮಿನಲ್ಲಿ ಓದಿದಂತ ಸ್ಟೂಡೆಂಟ್ಸ್ಗಳು ಜಾಸ್ತಿ ಜನ ಸೆಲೆಕ್ಟ್ ಆಗಿರ್ತಾರಂತೆ. ಅದನ್ನ ಇವರು ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಪೋಸ್ಟ್ಗಳನ್ನ ಹಾಕಿರ್ತಾರಂತೆ. ಯಾವಾಗ ಈ ಪೋಸ್ಟರ್ಗಳನ್ನ ಹಾಕಿರ್ತಾರೋ ಆವಾಗ ಆಬ್ವಿಯಸ್ಲಿ ಈಗ ಒಂದು ಬಿಸ್ನೆಸ್ ನಡೀತಿದೆ ಅಂದ್ಮೇಲೆ ಆಪೋಸಿಷನ್ ಇದ್ದೇ ಇರ್ತಾರೆ. ಒಂದು ಏರಿಯಾದಲ್ಲಿ ಒಬ್ಬರು ಟೀ ಅಂಗಡಿ ಅವರು ಇರ್ತಾರೆ, ಸುಮಾರು ಜನ ಇರ್ತಾರೆ. ಇಲ್ಲಿ ಟೀ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಹೋದಾಗ ಆಪೋಸಿಟ್ ಅವ್ರಿಗೆ ಸ್ವಲ್ಪ ಏನಾದ್ರು ಆಗುತ್ತೆ. ಇಲ್ಲಿ ಟೀನ ಕಮ್ಮಿ ಬೆಲೆಗೆ ಮಾಡ್ತಾ ಇದ್ದಾರೆ ಅಂದಾಗ ಆಪೋಸಿಟ್ ಅವ್ರಿಗೆ ಏನಾದ್ರು ಒಂದು ಕೋಪ ಬಂದೇ ಬರುತ್ತೆ. ಅದೇ ರೀತಿ ಅಲ್ಲಿ ಖಾನ್ ಅಕಾಡೆಮಿನಲ್ಲಿ ಕೆಲವು ಸ್ಪೆಷಾಲಿಟಿ ಏನಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ಬಿಹಾರದಲ್ಲಿ ಇವಾಗ ಸಿಕ್ಕಾಪಟ್ಟೆ ಫೇಮಸ್ ವ್ಯಕ್ತಿ ಯಾರು ಅಂತಂದ್ರೆ ಅದು ಖಾನ್ ಸರ್. ಸುಮಾರು ಪಾಡ್ಕಾಸ್ಟ್ ಗಳನ್ನ ಮಾಡಿದ್ದಾರೆ, ಸುಮಾರು ಈ ಕಪಿಲ್ ಶರ್ಮಾ ಶೋಗಳಿಗೆಲ್ಲ ಹೋಗಿ ಬಂದಿದ್ದಾರೆ. ಅವ್ರುಗಳೆಲ್ಲ ಹೇಳೋದೇನಂದ್ರೆ, ಎಜುಕೇಶನ್ ಅನ್ನೋದು
ತುಂಬ ಬಡತನದಲ್ಲಿರುವಂಥ ವ್ಯಕ್ತಿಗೂ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನುವಂಥ ಸಿಚುವೇಶನ್ ಇರಬಾರ್ದು. ಅದೇ ಕಾರಣಕ್ಕೆ ನಾವು 200 ರೂಪಾಯಿಗೆ ಜಸ್ಟ್ 200 ರೂಪಾಯಿಗೆ IAS IPS ಏನು ಕೋಚಿಂಗ್ ಕೊಡ್ತೀವಿ ಅದರ ಒಂದು ಕೋಚಿಂಗ್ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು, ಅದನ್ನು ಜಸ್ಟ್ 200 ರೂಪಾಯಿಗೆ ನಾವು ಕೊಡ್ತೀವಿ ಅಂತ ಒಂದು ಅಂಡರ್ ಪ್ರಿವಿಲೇಜ್ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. ಸೊ ಕಮ್ಮಿ ದುಡ್ಡಿಗೆ ಒಂದು ಹೈ ಲೆವೆಲ್ ಎಜುಕೇಷನ್ನ ಇವರು ಸೇಲ್ ಮಾಡ್ತಿರುವಂಥ ಕಾರಣಕ್ಕೆ ಏನಾಗುತ್ತೆ, ಲಕ್ಷ ತಗೊಳ್ತಿರುವಂಥ ಅಪೋಸಿಟ್ ಇನ್ಸ್ಟಿಟ್ಯೂಷನ್ಗಳು ಅಥವಾ ಕಾಂಪಿಟೇಟರ್ಸ್ ಇನ್ಸ್ಟಿಟ್ಯೂಷನ್ಗಳು ಅವ್ರಗಳಿಗೆ ಸ್ವಲ್ಪ ಫೈರ್ ಆಗುತ್ತೆ. ಯಾಕಂದರೆ ಮಲ್ಟಿ ಮಿಲಿಯನ್ ಬಿಸ್ನೆಸ್, ಅದು ಮಲ್ಟಿ ಕ್ರೋರ್ಸ್ ಬಿಸ್ನೆಸ್. ಆ ಮಲ್ಟಿ ಕ್ರೋರ್ ಬಿಸ್ನೆಸ್ನ ಇವರು 200 ರೂಪಾಯಿಗೆ ಸೇಲ್ ಮಾಡ್ತಾ ಹೋದ್ರೆ ಆಬ್ವಿಯಸ್ಲಿ ಎಲ್ಲ ಇಲ್ಲೇ ತಗೋತಾರೆ, ಇದನ್ನೇ ಓದ್ತಾರೆ, ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ಅಂತ ಒಂದು ಬಿಸ್ನೆಸ್ನ ಹಾಳು ಮಾಡ್ತಾ ಇದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಅವರಿಬ್ಬರ ಮಧ್ಯೆ ಒಂದು ರೈವಲ್ರಿ ನಡೀತಾನೆ ಇರುತ್ತೆ. ಖಾನ್ ಸರ್ ಮತ್ತೆ ಇನ್ನೊಂದಷ್ಟು ಗ್ಲೋಬಲ್ ಅಕಾಡೆಮಿಸ್ಟ್ಗಳು ಇವ್ರಗಳ ಮಧ್ಯೆ ಒಂದು ರಿವಲ್ರಿ, ಈ ತರ ಒಂದು ಜಗಳಗಳು, ಈ ತರ ಒಂದು ಅಪೋಸಿಷನ್ ಟ್ವೀಟ್ಗಳು, ಈ ತರ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇರುತ್ತೆ. ಇನ್ಫ್ಯಾಕ್ಟ್ ಕಪಿಲ್ ಶರ್ಮಾ ಶೋನಲ್ಲಿ ಖಾನ್ ಸರ್ ಬಂದಿದ್ದಾಗ ಒಂದ್ಸಲ ಒಂದು ಮಾತು ಹೇಳ್ತಾರೆ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಯಾರೊಬ್ರು ಬಂದು ಬಾಂಬ್ ಹಾಕ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು. ಈ UP ಮತ್ತೆ ಬಿಹಾರಲ್ಲಿ ಕೇಳಬೇಕಾ, ಎಲ್ಲ ಅಲ್ಲೇ ಲೋಕಲ್, ಈ ಮಿರ್ಜಾಪುರ್ ಮೂವಿನ ನೋಡಿದಿರಲ್ಲ, ಆ ಥರ ಲೋಕಲಲ್ಲಿ ಅವರವರೇ ಮಾಡ್ತಾರೆ, ಅವರೇ ಯೂಸ್ ಮಾಡ್ತಾರೆ. ಅದಕ್ಕೆ ಈ ಥರ ಒಂದಷ್ಟು ಸುಲಿಗೆಗಳು, ಕೊಲೆ, ದರೋಡೆಗಳೆಲ್ಲ ಜಾಸ್ತಿ ನಡೆಯುತ್ತೆ ಅಲ್ಲಿ. ಈ ಥರ ಎಲ್ಲ ರೌಡಿಸಮ್ ಮಾಡ್ತಾರಲ್ಲ, ಅಂಥವ್ರನ್ನ ಪೊಲೀಸ್ನವ್ರು ಎದುರ್ಕೊಂತಾರಂತೆ. UPನಲ್ಲಿ ಇವಾಗ ಒಂದು ಲೆವೆಲ್ ಕಂಟ್ರೋಲ್ ಬಂದಿದೆ, ಬಟ್ ಬಿಹಾರಲ್ಲಿ ಆ ಥರ ಇದೆ ಸಿಚುವೇಶನ್. ಇಲ್ಲಿ ಯಾರಿಬ್ರು ಮಧ್ಯೆ ರೈವಲ್ರಿ ಜಾಸ್ತಿ ಇತ್ತು ಅಂದ್ರೆ, ಒಂದು ಖಾನ್ ಅಕಾಡೆಮಿ, ಇನ್ನೊಂದು ಜ್ಞಾನ್ ಬಿಂದು ಅಕಾಡೆಮಿ. ಅದು ಬಂದು ರೋಷನ್ ಆನಂದ್ ಅಂತ ಹೇಳ್ಬಿಟ್ಟು ರೋಷನ್ ಸರ್ ಅಂತ ಕರೀತಾರೆ, ಇನ್ನೊಬ್ರು ಖಾನ್ ಸರ್ ಅಂತ. ಈಗ ಖಾನ್ ಸರ್ ಮತ್ತೆ ರೋಷನ್ ಸರ್ ಇವರಿಬ್ರು ಮಧ್ಯೆ ಜಗಳ ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತು ಅಂತ ಒಂದು ಮಾತಿದೆ. ಈಗ ಜೂನ್ 2ನೇ ತಾರೀಕು ಸಂಜೆ ಅವ್ರು ಬಂದು ವ್ಯಾಂಡಲೈಸ್ ಮಾಡಿದ್ರಲ್ಲ, ಅಂದ್ರೆ ಎಲ್ಲ ಕಿತ್ತಾಕೋದು, ಹೊಡೆಯೋದು ಇದೆಲ್ಲ ಮಾಡಿದ್ರಲ್ಲ, ಆ ಒಂದು 15ರಿಂದ 20 ಜನ ಬಂದು ಮಾಡಿದವ್ರು ಯಾರ ಕಡೆಯವರು ಅಂದ್ರೆ ಈ ರೋಷನ್ ಸರ್ ಕಡೆಯವರು. ಈ ರೋಷನ್ ಸರ್ ಕಡೆಯವರು ಅಂತ ಪೊಲೀಸ್ನವ್ರು ಗೊತ್ತಾದ್ಮೇಲೆ ರೋಷನ್ ಸರ್ನು ಕರ್ಕೊಂಡು ಹೋಗ್ತಾರೆ, ಅವ್ರನ್ನು ಕೂಡ ಜೈಲಿಗೆ ಕರ್ಕೊಂಡು, ಅಂದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಜೈಲಿಗೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ಇವ್ರನ್ನ ಬಿಡ್ತಾರೆ, ಯಾರನ್ನ, ಖಾನ್ ಸರ್ನ ಬಿಡ್ತಾರೆ. ಯಾಕೆ ಬಿಡ್ತಾರೆ ಅಂದ್ರೆ ಇಂಟೀರಿಯಂ ಬೇಲ್ ನ ತಗೊಂಡ್ಬಂದಿರ್ತಾರೆ. ಸೊ ಅದಾದ ನಂತರ ಇವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ ಕ್ವಾಶ್ ಆಗುತ್ತೆ, ಇವ್ರ ಮೇಲೆ ಹಾಕಿರುವಂತ ಅಲಿಗೇಷನ್ ಅಥವಾ ಕೇಸು ಇದು ರಾಂಗ್ ಅಲಿಗೇಷನ್ ಅಂತ ಹೇಳ್ಬಿಟ್ಟು ಕ್ವಾಶ್ ಆಗುತ್ತೆ. ಯಾರಿಗೆ? ಖಾನ್ ಸರ್ ಮೇಲೆ. ಇವಾಗ ಸದ್ಯಕ್ಕೆ ಅವರು ಹೊರಗಡೆ ಇದ್ದಾರೆ, ಒಂದು ಲೀಗಲ್ ಪ್ರೊಟೆಕ್ಟಿವ್ ಸಿಸ್ಟಮ್ ಅಲ್ಲೇ ಇದ್ದಾರೆ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಒಂದು ಜಗಳಗಳ ಮಧ್ಯೆ ಸಣ್ಣ ಜಗಳ, ಇದೆಲ್ಲ ಆಗಿರೋದು ಒಂದು ಲೆವೆಲ್ಗೆ ಸಣ್ಣ ಜಗಳನೆ. ಅದೆಲ್ಲ ಆದ್ಮೇಲೆ ಜೂನ್ 13ನೇ ತಾರೀಕು ಒಂದು ಬಿಗ್ ಟ್ವಿಸ್ಟ್ ಸಿಗುತ್ತೆ. ಅದೇನು ಟ್ವಿಸ್ಟ್ ಅಂತಂದ್ರೆ, ಈ ರೋಷನ್ ಸರ್ ಅಂತ ಇದಾರಲ್ಲ, ರೋಷನ್ ಸರ್ ಅವರ ತಮ್ಮ ಪ್ರಿನ್ಸ್ ಯಾದವ್, ಆತ ಏನ್ ಮಾಡಿರ್ತಾನೆ, ನೇಪಾಳ್ಗೆ ಹೋಗಿರ್ತಾನೆ. ನೇಪಾಳಲ್ಲಿ ಒಂದು ಹೋಟ್ಲಲ್ಲಿ ಇರ್ತಾನೆ. ಆ ಹೋಟ್ಲಲ್ಲಿ ಸಡನ್ ಆಗಿ ಸತ್ತೋಗಿದ್ದಾನೆ ಅಂತ ಒಂದು ನ್ಯೂಸ್ ಬರುತ್ತೆ. ಸತ್ತೋಗಿರೋದಕ್ಕೆ ಯಾವುದೇ ಒಂದು ಗಾಯಗಳಾಗಿರೋದಿಲ್ಲ, ಸಣ್ಣದೊಂದು ಕಣ್ಣತ್ರ ಮಾತ್ರ ಗಾಯ ಆಗಿರುತ್ತೆ. ಈಗ ಎಲ್ರಿಗೂ ಡೌಟ್. ಆ ರೋಷನ್ ಸರ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರಲ್ಲ, ಆತನನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿ ವಾಪಸ್ ಬರಬೇಕಾದ್ರೇನೆ ಈ ನ್ಯೂಸು ಆಚೆಗೆ ಬರುತ್ತೆ. ಅವನಿಗೂ ಗೊತ್ತಾಗಿರುತ್ತೆ. ಅವನು ಮೀಡಿಯಾ ಮುಂದೆ ಬಂದು ಓಪನ್ ಆಗಿ ಯಾರಿಗೆ ಬೆರಳು ತೋರಿಸ್ತಾನೆ ಅಂದ್ರೆ ಅದು ಖಾನ್ ಸರ್ ಮೇಲೆ ಬೆರಳನ್ನ ತೋರಿಸ್ತಾನೆ. ಈಗ ಖಾನ್ ಸರ್ ಮೇಲೆ ಬೆರಳನ್ನ ತೋರಿಸಿದಾಗ ಯಾವ ರೀತಿ ಒಂದು ಅಲಿಗೇಷನ್, ಯಾವ ರೀತಿ ಒಂದು ಮಾತುಗಳನ್ನ ಹೇಳಿದಾನೆ ಅಂದ್ರೆ, ಅವತ್ತು ಜೂನ್ 2ನೇ ತಾರೀಕು ನಡೆದಂತ ಒಂದು ವ್ಯಾಂಡಲಿಸಮ್ ಅಥವಾ ಒಂದು ಗಲಾಟೆ ನಡೀತಲ್ಲ, ಆ ಗಲಾಟೆನಲ್ಲಿ ನನ್ನ ತಮ್ಮ ಕೂಡ ಹೋಗಿದ್ದ. ನನ್ನ ತಮ್ಮ ಅಲ್ಲಿ ಹೋಗಿರೋ ಕಾರಣಕ್ಕೆ ಇವನೇ ಕೊಲೆ ಮಾಡಿಸಿದಾನೆ ಅಂತ ಒಂದು ಅಲಿಗೇಷನ್ ಹಾಕಿದ್ದಾರೆ. ಇದು ಯಾವ ಲೆವೆಲ್ಗೆ ಒಂದು ಪೊಲಿಟಿಕಲಿ, ಒಂದು ಇಂಟರ್ನ್ಯಾಷನಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬರುತ್ತೆ ಅಲ್ಲಿರುವಂತ ಬಿಹಾರದಲ್ಲಿರುವಂತ ಒಂದು ಪೊಲಿಟಿಕಲ್ ಪಾರ್ಟೀಸ್ ಮತ್ತೆ ಪೊಲಿಟಿಕಲ್ ಪೀಪಲ್ಗಳಿಂದ ಅಂದ್ರೆ ಯು ಡೋಂಟ್ ಬಿಲೀವ್. ಒಬ್ರು ಬಿಜೆಪಿ MLA ನೀರಜ್ ಕುಮಾರ್ ಬಬ್ಲು ಅಂತ ಹೇಳ್ಬಿಟ್ಟು ಅವರು ಹಾಕಿರುವಂತ ಅಲಿಗೇಷನ್ಸ್ಗಳು ಒಂದಲ್ಲ ಎರಡಲ್ಲ ನೆಕ್ಸ್ಟ್ ಲೆವೆಲ್ಗಿದೆ. ಖಾನ್ ಸರ್ನ ಪಾಯಿಂಟ್ ಮಾಡಿ ಹೇಳ್ತಾರೆ, ಈತನ ಹೆಸರು ಫೈಜಲ್ ಖಾನ್, ಈತನಿಗೆ ಪಾಕಿಸ್ತಾನ ಜೊತೆಗೂ ಲಿಂಕ್ ಇದೆ ಅಂಡ್ ನೇಪಾಳ ಜೊತೆಗೂ ಲಿಂಕ್ ಇದೆ. ಸೊ ಈಸ್ ಕೆಪೇಬಲ್ ಆಫ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಅನ್ನೋ ತರ ಒಂದು ಪಾಯಿಂಟ್ ನ ಮಾಡಿದ್ದಾರೆ. ಅಂಡ್ ಆಲ್ಸೋ ಇವರು ಮಕ್ಕಳಿಗೆ ಚೀಟ್ ಮಾಡ್ತಾ ಇದ್ದಾರೆ, ಈಸ್ ನಾಟ್ ಕೋಚಿಂಗ್ ಪ್ರಾಪರ್ಲಿ ಅನ್ನುವಂತ ಒಂದು ಅಲಿಗೇಷನ್ ಕೂಡ ಹಾಕಿದ್ದಾರೆ. ನೋಡಿ ಯಾವ ರೀತಿ ಒಂದು ಪೊಲಿಟಿಕಲ್ ಡ್ರಾಮಾ ಆಗ್ತಿದೆ. ಒಂದು ಸಣ್ಣ ಜಗಳ ಇಲ್ಲಿಂದ ಎಲ್ಲೆಲ್ಲೋ ಹೋಗಿ ಪೊಲಿಟಿಕಲ್ ಡ್ರಾಮಾ ಆಗ್ತಿದೆ. ಅದಲ್ಲದೆ ಸುಮಾರು ಪೊಲಿಟಿಷಿಯನ್ಸ್ಗಳು ಈ ತರ ಒಂದಷ್ಟು ಅಲಿಗೇಷನ್ ಹಾಕಿದ್ದಾರೆ. ಇನ್ನು ಕೆಲವು ಪ್ರಾಮಿನೆಂಟ್ ಎಜುಕೇಟರ್ಸ್ ಲೈಕ್ ಬಿಪಿನ್ ಸರ್ ಅಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿನೂ ಕೂಡ ಇವ್ರ ಮೇಲೆ ಅಲಿಗೇಷನ್ ಹಾಕಿದ್ದಾರೆ, ಇವ್ರ ಮೇಲೆ ಬೇರೆ ರೀತಿ ಮಾತುಗಳನ್ನ ಆಡಿದ್ದಾರೆ. ಸೊ ಇದಕ್ಕೆಲ್ಲ ನೀವು ಕನೆಕ್ಷನ್ ನೀವು ನೋಡ್ತಾ ಹೋದ್ರೆ, ನಾನು ಐ ವಾಂಟ್ ಟು ಗಿವ್ ಸಮ್ ಬೇಸ್ಮೆಂಟ್. ಖಾನ್ ಸರ್ ಯಾವ್ದಕ್ಕೆ ಫೇಮಸ್ಸು? ಒಂದು ಎಜುಕೇಶನ್ ನ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಪ್ರತಿಯೊಬ್ರು ಮಾಡಬೇಕು, ಪ್ರತಿಯೊಬ್ರು ಕಂಡಿರುವಂತ ಕನ್ಸನ್ನ ಒಂದು ಎಜುಕೇಶನ್ ನ ಮಾಡಿ ಗವರ್ನಮೆಂಟ್ ಜಾಬ್ ಅವ್ರಿಗೇನಿದೆ ಅದನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಅಫೋರ್ಡೆಬಲ್ ಫೀಸ್ ಫಾರ್ ಎವ್ರಿಬಡಿ ಅನ್ನೋ ತರ ಅಂಡರ್ ಪ್ರಿವಿಲೇಜ್ ಪೀಪಲ್ಗಳಿಗೂ ಕೂಡ ಕೈಗೆಟುಕುವ ರೀತಿಯಲ್ಲಿ ಆ ಒಂದು ಪ್ರೈಸ್ ನ ಸೆಟ್ ಮಾಡಿದ್ರು ಅಂಡ್ ಎಜುಕೇಶನ್ ನ ಕೊಡ್ತಾ ಇದ್ರು. ಕೆಲವ್ರಿಗೆ ಫ್ರೀ ಎಲ್ಲ ಕೊಡ್ತಾ ಇದ್ರು. ಅದ್ರ ಜೊತೆಗೆ ಅವ್ರು ಬಂದಿರುವಂತ ಇನ್ಕಮ್ ನ ಇಟ್ಕೊಂಡು ಬಿಹಾರ ಜನಗಳಿಗೆ ಏನಾದ್ರೂ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಒಂದು ಸ್ಪೆಷಲೈಸ್ಡ್ ಹಾಸ್ಪಿಟಲ್ಗಳನ್ನ ತೆಗ್ದಿದ್ದಾರೆ. ಅದರಲ್ಲಿ ಹೈ ಲೆವೆಲ್ ಇಕ್ವಿಪ್ಮೆಂಟ್ಸ್ಗಳೆಲ್ಲ MRI ಆಗಿರ್ಬೋದು, ಸ್ಕ್ಯಾನ್ಗಳಾಗಿರ್ಬೋದು, ಇಂಥವಕ್ಕೆಲ್ಲ ಕಾಸ್ಟ್ಲಿ ಜಾಸ್ತಿ ಅಂತ ಹೇಳ್ಬಿಟ್ಟು ಕಮ್ಮಿ ಬೆಲೆನಲ್ಲಿ ಈ ಒಂದು MRI ಆಗಿರ್ಬೋದು, ಸ್ಕ್ಯಾನ್ಗಳಾಗಿರ್ಬೋದು, ಇದನ್ನ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಜನಗಳಿಗೆ ಒಂದು ಅವೈಲಬಿಲಿಟಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಇವಾಗ ಒಂದ್ ಕಡೆ ಎಜುಕೇಶನ್, ಇನ್ನೊಂದ್ ಕಡೆ ಹೆಲ್ತ್, ಇದನ್ನೆಲ್ಲ ಜನಗಳಿಗೆ ಹೆಲ್ಪ್ ಆಗ್ಲಿ ಅಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ಮಾಡಿದ್ರೆ ಅವ್ರ ಮೇಲೆ ಯಾರ ಕಂಡು ಬೀಳುತ್ತೆ ಮೈನ್ಲಿ ಅಂತ ನೀವು ಥಿಂಕ್ ಮಾಡಿದ್ರೆ
ಮೈನ್ಲಿ ಯಾರು ಕಂಡು ಬೀಳುತ್ತೆ ಗೊತ್ತಾ? ಯಾರ ಹತ್ರ ಈ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದೆ ಲಕ್ಷ ದೋಚ್ತಾ ಇದ್ದಾರೆ ಕಾಮನ್ ಪೀಪಲಿಂದ, ಯಾರ ಹತ್ರ ಈ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳಿದೆ ಲಕ್ಷ ದೋಚ್ತಾ ಇದ್ದಾರೆ ಕಾಮನ್ ಪೀಪಲ್ಗಳಿಂದ, ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು, ಅವರುಗಳ ಕಣ್ಣು ಇವ್ರ ಮೇಲೆ ಬಿದ್ದೇ ಬೀಳುತ್ತೆ. ಅದೆರಡನ್ನು ಇಟ್ಟಿರೋರು ಯಾರು ನಿಮಗೆ ಗೊತ್ತು? ಪೊಲಿಟಿಷಿಯನ್ಸ್. ಆ ಪೊಲಿಟಿಷಿಯನ್ಸ್ಗಳು ಇಂಥ ಒಂದು ಸಣ್ಣ ಡ್ರಾಮಾ ನಡೀಲಿ ಅನ್ನೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ, ಅದಕ್ಕೂ ಇದಕ್ಕೂ ಲಿಂಕ್ ಕನೆಕ್ಟ್ ಮಾಡೇ ಮಾಡ್ತಾರೆ. ಇವಾಗ ಖಾನ್ ಸರ್ರೇ ರೋಷನ್ ತಮ್ಮನನ್ನ ಕೊಲೆ ಮಾಡಿದ್ದಾರೆ ಅಂತ ಹಾಕುವಂತ ಅಲಿಗೇಷನ್ ಹಿಂದೆ ನೀವು ಯೋಚನೆ ಮಾಡೋದಾದ್ರೆ ಇಬ್ರು ಮಧ್ಯೆ ನಡೀತಿರುವಂತ ಜಗಳದಲ್ಲಿ 3ನೇ ವ್ಯಕ್ತಿ ಲಾಭ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಅಂಡ್ ಆಲ್ಸೋ ಲಾಭ ತಗೊಳ್ತಾರೆ. ಐರನಿ ಅಥವಾ ಏನು ಅಂತ ಹೇಳ್ಬೇಕು ಗೊತ್ತಿಲ್ಲ, ಬಟ್ ಸ್ಟಿಲ್ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್. ಯಾರು ತಪ್ಪು ಯಾರು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ. ಅವರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ರೋಷನ್ ಅವರ ತಮ್ಮ ನೇಪಾಳಲ್ಲಿ ಸತ್ತರಲ್ಲ ಅವರು. ನೇಪಾಳ್ ಪೊಲೀಸು ದೇರ್ ವಾಸ್ ನೋ ಫೋರ್ ಪ್ಲೇ, ಅಂದ್ರೆ ಏನು ಆ ಥರ ಒಂದು ಕ್ರಿಟಿಕಲ್ ಅನ್ನೋ ಥರ ನಮ್ಗೇನು ಕಂಡು ಬಂದಿಲ್ಲ, ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಜೇರಾ ಸ್ಯಾಂಪಲ್ನ ಕಾಠ್ಮಂಡುಗೆ ಸೆಂಡ್ ಮಾಡಿದ್ದಾರೆ. FSL ಟೀಮ್ ಅವ್ರದ್ದೊಂದು ಫಾರೆನ್ಸಿಕ್ ಎಲ್ಲ ಇರುತ್ತಲ್ಲ ಅದನ್ನ ಕಳಿಸಿದಾರಂತೆ. ಸೊ ಆ ಕಡೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಈ ಕಡೆ ಒಂದು ಪೊಲಿಟಿಕಲ್ ಡ್ರಾಮಾ ನಡೀತಾ ಇದೆ, ಈ ಕಡೆ ಒಂದು ಪ್ರೊಟೆಕ್ಟಿವ್ ಸಿಸ್ಟಮ್ ಅಲ್ಲಿ ಖಾನ್ ಸರ್ ಇದ್ದಾರೆ. ಸುಮಾರು ಮೀಡಿಯಾಗಳು ಇಷ್ಟು ದಿನ ಖಾನ್ ಸರ್ ಅಂತ ಹೇಳ್ತಿದ್ದವರೆಲ್ಲ ಇವಾಗ ಫೈಜಲ್ ಖಾನ್ ಅಂತ ಹೇಳ್ತಿದ್ದಾರೆ. ಎಷ್ಟೋ ಸ್ಟೂಡೆಂಟ್ಸ್ಗಳು ಅವ್ರ ಕಡೆಯಿಂದನೇ ಎಜುಕೇಶನ್ ತಗೊಂಡಿರೋರು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸೊ ನೌ ದ ಕ್ವಶನ್ ಈಸ್ ಹೂ ವಿಲ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಪೀಪಲ್? ಮುಂದಿನ ದಿನಗಳಲ್ಲಿ ತುಂಬ ದುಡ್ಡಿದೆ, ನಾನು ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಯಾರಾದರೂ ಮನ್ಸು ಮಾಡೋದಕ್ಕೆ ಇಷ್ಟಪಡ್ತಾರಾ? ಪಟ್ಟರೆ ಅವ್ರಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವ್ರುಗಳೆಲ್ಲ ಎಕ್ಸಾಂಪಲ್ ಸೆಟ್ ಮಾಡ್ತಿರ್ಬೋದಲ್ವಾ ಮೋಸ್ಟ್ಲಿ ಪೊಲಿಟಿಷಿಯನ್ಸ್ಗಳು. ಸೊ ದ ಥಿಂಗ್ ಈಸ್ ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಒಂದು ಹೆಸರು ಮಾಡೋದು ತುಂಬಾ ಈಸಿ, ಆದರೆ ಆ ಒಂದು ಹೆಸರನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ಆ ಹೆಸರನ್ನ ಕೆಡಿಸೋದು ಬೇರೆಯವ್ರ ಕೈಲಿ ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ತಾರೆ. ಯಾವುದನ್ನ ನಂಬಬೇಕು, ಯಾವುದನ್ನ ನಂಬಾರ್ದು, ಯಾವುದನ್ನ ಲೈಕ್ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದು ಅವರವರ ಇಂಡಿವಿಜುವಲ್ ಒಂದು ಮೆಂಟಲ್ ಕೆಪಾಸಿಟಿಗೆ ಹೋಗುತ್ತೆ. ಸೊ ಓವರ್ ಆಲ್ ಇದಾಗಿತ್ತು ವಿಡಿಯೋ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಎಜುಕೇಷನ್ ಆ್ಯಂಡ್ ಹೆಲ್ತ್ನ ಯಾರಾದರೂ ಫ್ರೀಯಾಗಿ ಕೊಟ್ಟರೆ ಇದೇ ಪರಿಸ್ಥಿತಿ ಬರುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.